ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋನಾ ಕೊಂಡೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ, ಗೊತ್ತಾಗಿರುತ್ತೆ ಯಾವ ವ್ಲಾಗ್ ಇದಂತ. ಎಸ್, ಅಫ್ಕೋರ್ಸ್ ಇದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಅದು ಜರ್ಮನಿಗೆ. ನಾನು ಫಸ್ಟ್ ಟೈಮ್ ಜರ್ಮನಿಗೆ ಹೋಗ್ತಾ ಇರೋದು ಕೂಡ. ಆ್ಯಂಡ್ ಈ ಪ್ರೊಸೆಸಲ್ಲಿ ಏನೇನು ಇರುತ್ತೆ, ಏನೇನು, ಯಾಕೆ, ಏನು ಎಲ್ಲನೂ ಹೇಳ್ತೀನಿ ಬನ್ನಿ. ನಾನು ಯಾಕೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಮಾಸ್ಟರ್ಸ್ ಮಾಡಬೇಕಂತ ಜರ್ಮನಿಗೆ ಹೋಗ್ತಾ ಇರೋದು. ನಾನು ಯಾವ ಯೂನಿವರ್ಸಿಟಿ ಏನು ಎಲ್ಲ ಪ್ರತಿಯೊಂದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ನಂದು ಎಲ್ಲ ಜರ್ನಿಯಲ್ಲಿ ಏನೇನಿರುತ್ತೆ, ಪ್ಯಾಕಿಂಗ್ ಆಗಲಿ, ಎಲ್ಲ ಯಾರ್ಯಾರು ಬರ್ತಾರೆ ನಮ್ಮ ಮನೆಗೆ, ಏನು ನನಗೆ ಫ್ಲೈಟ್ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಇದೆ ಅದೆಲ್ಲನೂ ಹೇಳ್ತೀನಿ. ನನಗೆ ಇವಾಗ ಸದ್ಯಕ್ಕೆ ಫ್ಲೈಟ್ ಇರೋದು ಇವತ್ತು ಮಂಡೇ 8th, ನಾಳೆ 9th ಟ್ಯೂಸ್ಡೇ. ನನಗೆ ಟ್ಯೂಸ್ಡೇ ಅರ್ಲಿ ಮಾರ್ನಿಂಗ್ 2:30 ಫ್ಲೈಟ್ ಇರೋದು. ಲೈಕ್ AM 2:30 AM ಫ್ಲೈಟ್ ಇರೋದು. ನಾನು ಇಲ್ಲಿಂದ ನಾನು ತುಮಕೂರಿಂದ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು. ಏರ್ಪೋರ್ಟ್ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು. ಅಲ್ಲಿ ನಾನು 11 o'clockಗೆ ಒಳಗೆ ಹೋಗ್ತೀನಿ ಏರ್ಪೋರ್ಟ್ ಒಳಗೆ. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದನ್ನು ತೋರಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಆಗಲಿ ಎಲ್ಲರೂ ಯಾವ ಥರ ನನ್ನ ಸೆಂಡ್ ಆಫ್ ಮಾಡಿದ್ರು ಪ್ರತಿಯೊಂದು ಕ್ಲಿಪ್ಪಿಂಗ್ನು ನಾನು ಹಾಕ್ತೀನಿ ನೋಡಿ. 2:30 AM ನನಗೆ ಫ್ಲೈಟ್ ಇರೋದು. ಅಲ್ಲಿಂದ ನಾನು ಆಮ್ಸ್ಟರ್ಡ್ಯಾಮ್ ಹೋಗ್ತೀನಿ, ನೆದರ್ಲ್ಯಾಂಡ್ಸ್. ಅಲ್ಲಿ ಆಮ್ಸ್ಟರ್ಡ್ಯಾಮಲ್ಲಿ ನನಗೆ 8 o'clock 8:15 ನಾನು ಲ್ಯಾಂಡ್ ಆಗ್ತೀನಿ. ಅಲ್ಲಿ ನನಗೆ 3 hours 45 minutes ಲೇ ಓವರ್ ಇದೆ. ಆಫ್ಟರ್ ದಟ್ ಅಲ್ಲಿಂದ ನನಗೆ 10:15 ನನಗೆ ಫ್ಲೈಟ್ ಇದೆ. 12 o'clock ನನಗೆ ಫ್ಲೈಟ್ ಇರೋದು. ಅಲ್ಲಿಂದ 12 to 1:15 ನಾನು ರೀಚ್ ಆಗಿಬಿಡ್ತೀನಿ. ಯಾಕಂದರೆ 1 hour 15 minutes ಅಷ್ಟೇ ಟ್ರಾವೆಲಿಂಗ್ ಟೈಮ್ ಇರೋದು ಆಮ್ಸ್ಟರ್ಡ್ಯಾಮ್ ಟು ಬರ್ಲಿನ್. ಸೊ ಬರ್ಲಿನ್ಗೆ ಹೋಗಿ ಇಳಿತೀನಿ. ಅಲ್ಲಿಂದ ನಾನೇನು ಹೇಗೆ ಮನೆಗೆ ಹೋಗ್ತೀನಿ ಎಲ್ಲನೂ ನೆಕ್ಸ್ಟ್ ನಾನು ವೀಡಿಯೋದಲ್ಲೇ ಹೇಳೋದಕ್ಕಾಗೋದು. ಯಾಕಂದರೆ ನನಗೂ ಗೊತ್ತಿಲ್ಲ ಶೋರಾಗಿ ಎಷ್ಟೊತ್ತಿಗೆ ಹೋಗ್ತೀನಿ, ಎಷ್ಟೊತ್ತಿಂದ ಲೈಕ್ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತೀನಿ, ಅಲ್ಲಿ ಯಾರು ನನ್ನ ಪಿಕಪ್ ಮಾಡ್ತಾರೆ ಅದೆಲ್ಲನೂ ನಂಗೆ ಅಲ್ಲೋದ್ಮೇಲೆ ಗೊತ್ತಾಗೋದು. ಎಲ್ಲನೂ ತಿಳಿಸ್ತೀನಿ. ಆ್ಯಂಡ್ ಪಿಕಪ್ ಯಾರು ಮಾಡ್ತಾರೆ ಅಂತಲೂ ಗೊತ್ತು. ಯಾಕಂದರೆ ನನ್ನ ಫ್ರೆಂಡ್ ಇದ್ದಾರೆ ಅಲ್ಲಿ, ಅವ್ರು ಬರ್ತಾರೆ ಪಿಕಪ್ ಮಾಡ್ತಾರೆ. ಅದಾದಮೇಲೆ ನಾನು ಹೇಗೆ ಹೋಗ್ತೀನಿ ಎಲ್ಲ ಕ್ಲಿಪ್ಪಿಂಗು ಆ್ಯಡ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ನಮ್ಮ ಚಿಕ್ಕಮ್ಮ ನನಗೆ ಒಳ್ಳೇದಾಗಲಿ ಅಂತ ಆರತಿ ಮಾಡ್ತಿದ್ದಾರೆ. ಅದಾದ ನಂತರ ನಾನು ಎಲ್ಲರೂ ದೊಡ್ಡವ್ರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ತಗೊಂಡೆ. ಅದಾದಮೇಲೆ ಅಲ್ಲಿಂದ ನಗ್ನಗ್ತಾ ಮನೆಯಿಂದ ಹೊರಟೆ. ಆನ್ ದ ವೇ ನನಗೆ ತುಂಬಾ ಪಾನಿಪುರಿ ತಿನ್ಬೇಕಂತ ಕ್ರೇವಿಂಗ್ ಆಯಿತು. ಸೊ ಒಂದು ಸ್ಟಾಪ್ ಹಾಕಿದ್ವಿ. ಇಂಡಿಯಾದಲ್ಲಿ ಲಾಸ್ಟ್ ಟೈಮ್ ಒಂದ್ಸತಿ ಪಾನಿಪುರಿ ತಿನ್ನೋಣ, ಮತ್ತೆ ಎಷ್ಟು ವರ್ಷ ಬಂದು ತಿಂತೀನೋ ಗೊತ್ತಿಲ್ಲ. ಅದಕ್ಕೆ ಇವಾಗ ತಿನ್ನೋಣ ಅಂತ ಬಂದಿದ್ದೀವಿ. ಅಮ್ಮ ನಿನಗೆ ಎಲ್ಲ ಮುಗೀತಿದ್ದಂಗೆ ಹೊರಟಿದ್ದೆ ನಾವು ಏರ್ಪೋರ್ಟ್ ಕಡೆಗೆ. ನಾನು ಯಾವಾಗ ಈ ಟರ್ಮಿನಲ್ದು ಬೋರ್ಡ್ ನೋಡಿದ್ನೋ ನನ್ನ ಹಾರ್ಟ್ ಅಂತೂ ತುಂಬಾ ಹೆವಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಐ ಕುಡಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ದಟ್ ಟೈಮ್. ಅದು ಮಿಕ್ಸ್ಚರ್ ಆಫ್ ಎಮೋಷನ್ಸ್. ನನಗೆ ಅದು ಹೇಳೋದಕ್ಕೂ ಆಗ್ತಿಲ್ಲ ಈ ವಿಡಿಯೋದಲ್ಲಿ. ಏನೂ ಮಾಡೋಕ್ಕಾಗಲ್ಲ. ನಾನು ಖುಷಿಯಿಂದನೇ ಹೊರಟಿರೋದು. ಈ ಪಾತ್ನ ನಾನೇ ಸೆಲೆಕ್ಟ್ ಮಾಡಿರೋದು. ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ ನಾನೇ ಫೇಸ್ ಮಾಡಬೇಕು. ಧೈರ್ಯದಿಂದ ಐ ಆಮ್ ಅ ಸ್ಟ್ರಾಂಗ್ ವುಮೆನ್, ಐ ಆಮ್ ಅನ್ ಇಂಡಿಪೆಂಡೆಂಟ್ ವುಮೆನ್ ಅಂದ್ಕೊಂಡು ಹೊರಟೆ. ಆ್ಯಂಡ್ ನಾವು ರೀಚ್ ಆಗಿದ್ದು ಟರ್ಮಿನಲ್ 2 ಏರ್ಪೋರ್ಟ್ಗೆ. ಅಲ್ಲಿ ಫೋಟೋ ಸೆಷನ್ಸ್ ಅದು ಇದು ಎಲ್ಲ ಆಗ್ತಿದ್ದಂಗೆ ನನ್ನ ಕ್ರೇಜಿ ಫ್ರೆಂಡ್ಸ್ ನನಗೋಸ್ಕರ ತುಂಬ ಚೆನ್ನಾಗಿರೋ ಒಂದು ಗಿಫ್ಟ್ನ ರೆಡಿ ಮಾಡಿದ್ರು. ತುಂಬಾ ಇಷ್ಟ ಆಯಿತು ನನಗಿದು. ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿಗೆ ಬಾಯ್ ಹೇಳಿ ಅಲ್ಲಿಂದ ನಾನು ಏರ್ಪೋರ್ಟ್ ಒಳಗೆ ಹೋದೆ. ಹೋಗ್ತಿದ್ದಂಗೆ ಫಸ್ಟ್ ನಂದಾಗಿದ್ದೆ ಚೆಕ್ ಇನ್ ಆಗ್ತಿದ್ದಂಗೆ ಸೆಕ್ಯೂರಿಟಿ ಚೆಕ್ ಇತ್ತು. ಚೆಕ್-ಇನ್ ಅಂದರೆ ನನ್ನ ಬ್ಯಾಗೇಜ್ನೆಲ್ಲ ಚೆಕ್-ಇನ್ ಮಾಡಬೇಕಿತ್ತು. ಅದನ್ನು ಮಾಡಿ ಆಮೇಲೆ ನಾನು ಸೆಕ್ಯೂರಿಟಿ ಚೆಕ್ ಹೋದೆ. ಸೆಕ್ಯೂರಿಟಿ ಎಲ್ಲ ಚೆಕಿಂಗ್ ಮುಗಿದ್ಮೇಲೆ ಡೈರೆಕ್ಟ್ ಇಮಿಗ್ರೇಷನ್ ಇತ್ತು. ಇಮಿಗ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ನನ್ನ ಗೇಟ್ ಹತ್ರ. ಅಲ್ಲಿ ನಾನು ಆಲ್ಮೋಸ್ಟ್ 1.5 hour ವೆಯ್ಟ್ ಮಾಡಿದೆ. ಅವಾಗ ತುಂಬ ಥಾಟ್ಸ್ ಓಡ್ತಾಯಿತ್ತು ತಲೆಯಲ್ಲಿ. ಅದಾದಮೇಲೆ ನನ್ನ ಟೈಮ್ ಬಂತು. 2:30 ಆಯಿತು. ಫ್ಲೈಟ್ ಒಳಗೆ ಎಂಟ್ರಿ ಆದೆ. ಲೈಕ್ ನಾನಿಲ್ಲಿ ಪಾಸ್ಪೋರ್ಟ್ ಮತ್ತು ನನ್ನ ಟಿಕೆಟ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಎಂಟ್ರಿ ಆದೆ. ಫ್ಲೈಟ್ ಕೂಡ ಟೇಕ್ ಆಫ್ ಆಯಿತು. ಅದಾಗ್ತಿದ್ದಂಗೆ ಇಮಿಡಿಯೇಟಾಗಿ ನಂಗೆ ಒಂದು ವಾಟರ್ ಬಾಟಲ್ ಮತ್ತು ಒಂದು ವೆಟ್ ವೈಪ್ ಅನ್ನೋದು ಕೊಟ್ಟರು. ಇಟ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ಯೂಸ್ ಆಯಿತು ನನಗೆ ತುಂಬಾ. ಅದಾದಮೇಲೆ ಒಂದು ಒಳ್ಳೆ ಪಾರ್ಟ್ ಅಂದರೆ ಇದರಲ್ಲಿ ನಾನು KLM ರಾಯಲ್ ಡಚ್ ಫ್ಲೈಟ್ ತೊಗೊಂಡಿದ್ದು. ಇಟ್ ವಾಸ್ ಸೋ ಗುಡ್. ಓಕೆನಾ, ಲೈಕ್ ಏನಂದರೆ ಅವ್ರು ಟ್ರೀಟ್ ಮಾಡಿದ ರೀತಿ ತುಂಬಾ ಇಷ್ಟ ಆಯಿತು. ಇನ್ನೊಂದು ಅದು ಫುಲ್ ಖಾಲಿ ಇದ್ದಿದ್ದರಿಂದ ಫ್ರೀಯಾಗಿ ನಾನು ಮಲ್ಕೊಂಡು ಬಂದೆ. ಸೊ ಎಲ್ಲೂ ನನಗೆ ಹಿಂಸೆ ಅಂತ ಅನಿಸ್ಲೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಮಿಡಲಲ್ಲಿ ಬಂದು ನನಗೆ ಎಬ್ರಿಸಿ ಒಂದು ಕೋಕ್ ಮತ್ತು ಒಂದು ಸ್ಯಾಂಡ್ವಿಚ್ ಕೊಟ್ಟರು. ಅವ್ರು ಕೇಳೋರು ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ. ಬಟ್ ಐ ಪ್ರಿಫರ್ಡ್ ವೆಜ್. ಯಾಕಂದರೆ ನಾನ್ ವೆಜ್ ತಿನ್ಕೊಂಡು ಹೋಗ್ಬೋದಿತ್ತು, ಬಟ್ ನನಗೆ ಇಷ್ಟ ಆಗಿಲ್ಲ. ಅದಾದಮೇಲೆ ನಾನು ಪದೇ ಯಾವಾಗ ನೋಡಿದ್ರು ಎದೊಳ್ತಿದ್ದೆ. ಎಷ್ಟೊತ್ತು ಹೋಗ್ತೀನಿ, ಯಾವಾಗ ಹೋಗ್ತೀನಿ, ಎಲ್ಲಿದ್ದೀನಿ ಅಂತ ಚೆಕ್ ಮಾಡ್ತಿದ್ದೆ. ಅದಾದಮೇಲೆ ಬೆಳಕಾಯಿತು.
ಬ್ರೇಕ್ಫಾಸ್ಟ್ ಕೂಡ ಬಂತು. ಇಲ್ಲಿ ನನಗೆ ಪರೋಟ ಮತ್ತು ಪೀಸ್ ಕರಿ ಕೊಟ್ಟಿದ್ರು, ಅದಾದಮೇಲೆ ಒಂದು ಬ್ರೆಡ್ಡು ಚೀಸ್ ಕೊಟ್ಟಿದ್ರು, ಒಂದು ಕೇಕ್ ಥರ ಕೊಟ್ಟು ಫ್ರೂಟ್ ಸಲಾಡು ಯೋಗರ್ಟು ಕಾಫಿ ಪ್ಲಸ್ ವಾಟರ್ ಇದಿಷ್ಟು ಕೊಟ್ಟಿದ್ರು. ಸಖತ್ತಾಗಿತ್ತು. ನಾನಂತೂ ಇಲ್ಲಿ ಬಕ್ಕಾಸುರಿ ಥರ ತಿಂತಾಯಿದ್ದೀನಿ. ಏನೋ ಮಾತ್ರ ಟೇಸ್ಟು ಸಖತ್ತಾಗಿತ್ತು. ಇನ್ನೊಂದು ನಂಗೆ ಅದು ಲಾಂಗ್ ನೈಟ್ ಅನಿಸಿದ್ರಿಂದ ತುಂಬ ಹೊಟ್ಟೆ ಹಸಿವಾಗಿತ್ತು. ಯಾವಾಗ ಕೊಡ್ತಾರೋ ಯಾವಾಗ ತಿಂತೀನೋ ಅಂತಲೇ ಕಾಯ್ತಾ ಇದ್ದೆ ನಾನು. ಅಷ್ಟು ಹೊಟ್ಟೆ ಹಸ್ಬಿಟ್ಟಿತ್ತು. ನಾನು ಯಾವಾಗ ಎದ್ದು ನೋಡಿದ್ರೆ ನಾನು ಇಂಡಿಯಾದಲ್ಲಿ ಬಿಟ್ಟಾಗ 2:30, ನಾನು ಮಿಡಲಲ್ಲಿ ಯಾವಾಗಾದರೂ ಎಚ್ಚರ ಆದಾಗ ನೋಡಿದ್ರೆ ಅವಾಗೂ 2:30. ಐ ವಾಸ್ ವಾಟ್ ಅನ್ನೋ ಥರ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇದಕ್ಕೂ ಮುಂಚೆ ನಾನು ಟ್ರಾವೆಲ್ ಮಾಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಇದೆ ಇದ್ರದ್ದು. ಬಟ್ ಆಲ್ಸೋ ನಂಗೆ ಅದು ತುಂಬ ಲಾಂಗ್ ಅನ್ನೋ ಥರ ಆಯಿತು. ಅದಾದಮೇಲೆ ನಾವು ಆಲ್ಮೋಸ್ಟ್ ಆಮ್ಸ್ಟರ್ಡ್ಯಾಮ್ ಬಂದೇ ಬಿಟ್ಟಿದ್ದೆ ನಾನು. ಇಲ್ಲಿ ನಾನು ಆಮ್ಸ್ಟರ್ಡ್ಯಾಮ್ ರೀಚ್ ಆಗಿರೋದನ್ನೇ ತೋರಿಸ್ತಾ ಇದ್ದೀನಿ. ಅದನ್ನೇ ಇಲ್ಲಿ ಟೈಮಿಂಗು ಪ್ರತಿಯೊಂದು ಶೋ ಮಾಡ್ತಾಯಿದ್ರು, ಯಾವ ಟೈಮಿಂಗ್ ನಾನು ಬಂದಿದ್ದೀನಿ ಏನು ಅಂತ. ಇದು ಲ್ಯಾಂಡ್ ಆಗ್ತಾ ಇರುವಾಗ ಟೈಮಲ್ಲಿ ನಾನು ತಕ್ಕೊಂಡಿದ್ದು ಕ್ಲಿಪ್ಪಿಂಗ್ ಇದು. ಅದಾದಮೇಲೆ ಡೈರೆಕ್ಟ್ ನಾನು ನೆದರ್ಲ್ಯಾಂಡ್ಸ್ ಎಂಟ್ರಿ ಆದೆ, ಆಮ್ಸ್ಟರ್ಡ್ಯಾಮ್ ಎಂಟ್ರಿ ಆದೆ. ಅಲ್ಲಿ ನಾನಿದು ಏರ್ಪೋರ್ಟ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬಟ್ ಏರ್ಪೋರ್ಟ್ ಒಳಗಡೆ ಸಖತ್ತಾಗಿತ್ತು. ಕ್ರಿಸ್ಮಸ್ಗೆ ಎಲ್ಲ ಡೆಕೋರೇಟ್ ಮಾಡಿದರು. ನಾನು ಇನ್ನೂ ಕ್ಲಿಪ್ಪಿಂಗ್ ತೊಗೋಬೋದಿತ್ತು, ಬಟ್ ನನ್ನ ಹತ್ರ ಟೈಮ್ ಇರಲಿಲ್ಲ. ನಾನು ಮತ್ತೆ ಅಲ್ಲೂ ಇಮಿಗ್ರೇಷನ್ ಮುಗಿಸ್ಬೇಕಿತ್ತು. ಅದಾದಮೇಲೆ ನಾನು ಮತ್ತೆ ಬರ್ಲಿನಿಗೆ ಫ್ಲೈಟ್ ತೊಗೊಂಡೆ. ಬರ್ಲಿನ್ ಫ್ಲೈಟಲ್ಲಿ ನನಗೆ ಚಿಕ್ಕದಾಗಿ ಒಂದು ಸ್ನ್ಯಾಕ್ ಥರ ಕೊಟ್ಟರು. ಒಂದು ಟೊಮೆಟೊ ಫ್ಲೇವರ್ಡ್ ಚಿಪ್ಸ್, ಸಮ್ ಬಿಸ್ಕೆಟ್ಸ್ ಆರ್ ಚಿಪ್ಸ್, ಐ ಡೋಂಟ್ ನೋ, ಚೆನ್ನಾಗಿತ್ತು. ಅದಾದಮೇಲೆ ಒಂದು ಬ್ಲ್ಯಾಕ್ ಕಾಫಿ ಇಸ್ಕೊಂಡೆ ಆ್ಯಂಡ್ ವಾಟರ್ ಇಸ್ಕೊಂಡೆ ಇರಲಿ ಅಂತ ಅಷ್ಟೇ. ಚೆನ್ನಾಗಿತ್ತು. ಫೈನಲಿ ಸೇಫಾಗಿ ನಾನು ಬರ್ಲಿನ್ ರೀಚ್ ಆದೆ. ನಾನು ಇಮಿಗ್ರೇಷನ್ ಇರಲಿಲ್ಲ, ಇಮಿಗ್ರೇಷನ್ ನನಗೆ ಆಮ್ಸ್ಟರ್ಡ್ಯಾಮಲ್ಲೇ ಆಗೋಗಿತ್ತು. ಸೊ ಬರೀ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗೆ ಬಂದೆ. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ನನ್ನ ಪಿಕ್ ಮಾಡಿಕೊಂಡು ಮನೆವರೆಗೂ ಕರ್ಕೊಂಡು ಹೋಗಿ ಬಿಟ್ಟರು. ನಾನು ಯೂಸ್ ಮಾಡಿದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗೋದಕ್ಕೆ ಮನೆಗೆ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಜರ್ನಿ ವ್ಲಾಗ್ ಆಗಿರುತ್ತೆ. ಐ ನೋ ತುಂಬ ಜನ ಕೇಳ್ತಾಯಿದ್ರು, ಬೇಗ ಪೋಸ್ಟ್ ಮಾಡು, ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ಯಾ, ಇನ್ನು ವೀಡಿಯೋ ಎಡಿಟ್ ಮಾಡಿ ಹಾಕೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೇಳ್ತಾಯಿದ್ರು. ಬಟ್ ನನಗೆ ಸ್ವಲ್ಪ ಟೈಮ್ ಕಂಜೆಸ್ಟ್ ಆಗಿತ್ತು. ಹೆಂಗೆ ಅಂದರೆ ನನ್ನ ಪ್ರಾಜೆಕ್ಟ್ ಕೂಡ ಸಬ್ಮಿಟ್ ಮಾಡಬೇಕಿತ್ತು, ಅಸೈನ್ಮೆಂಟ್ಸ್ ಮಾಡಬೇಕಿತ್ತು, ಆ್ಯಂಡ್ ಸಿಟಿ ರಿಜಿಸ್ಟ್ರೇಷನ್, ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಿತ್ತು, ಕಾಲೇಜಿಗೆ ಹೋಗಿ ID ಕಾರ್ಡ್, ಡಾಕ್ಯುಮೆಂಟ್ಸ್, ಓ ಗಾಡ್ ತುಂಬಾ ಇತ್ತು. ಸೊ ಸ್ವಲ್ಪ ಕಷ್ಟ ಆಯಿತು. ಫ್ಯೂ ಡೇಸ್ ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ನಾನು ಬಂದು. ಆಫ್ಟರ್ 2 ವೀಕ್ಸ್ ನಾನು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಐ ಆಮ್ ಸಾರಿ, ಇನ್ಯಾವ ವೀಡಿಯೋಸು ಲೇಟ್ ಮಾಡಲ್ಲ ಈ ಥರ. ನಾನಿನ್ನು ಮುಂದೆ ತುಂಬ ಕ್ರಿಯೇಟಿವ್ ಆಗಿ ಅಂದರೆ ನಾನೇನು ನೋಡ್ತೀನಿ, ನಾನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಅದೆಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಓಕೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. Thank you and see you in the next vlog.